ಮಿತ್ರರ ನಡುವೆ ಶುರುವಾಯ್ತಾ ಮಹಾಯುದ್ಧ. ಗಲ್ಫ್ ರಾಷ್ಟ್ರಗಳ ಅಧಿಪತ್ಯಕ್ಕಾಗಿ ನಡೀತಿದೆಯಾ ಬಿಗ್ ಫೈಟ್? ಮಧ್ಯಪ್ರಾಚ್ಯದ ಅತ್ಯಂತ ಪ್ರಭಾವಶಾಲಿ ಮತ್ತು ಶ್ರೀಮಂತ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಮತ್ತು ಯುಎಇ ನಡುವೆ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಒಂದು ಕಾಲದಲ್ಲಿ ಪರಸ್ಪರ ಬೆಂಬಲವಾಗಿ ನಿಲ್ಲುತ್ತಿದ್ದ ಈ ಎರಡು ರಾಷ್ಟ್ರಗಳು ಈಗ ಶತ್ರುಗಳಂತೆ ವರ್ತಿಸುತ್ತಿವೆ. ಡಿಸೆಂಬರ್ 30ರಂದು ಯೆಮೆನ್ನಲ್ಲಿ ಸೌದಿ ನಡೆಸಿದ ವೈಮಾನಿಕ ದಾಳಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಅಧಿಪತ್ಯಕ್ಕಾಗಿ ನಡೀತಿರೋ ಈ ಪ್ರತಿಷ್ಠೆಯ ಹೋರಾಟಕ್ಕೆ ದಶಕಗಳ ಸ್ನೇಹ ಈಗ ಬಲಿಯಾಗ್ತಿದೆ. ಅಷ್ಟಕ್ಕೂ ಈ ಎರಡು ಮುಸ್ಲಿಂ ರಾಷ್ಟ್ರಗಳು ಕಿತ್ತಾಡ್ತಿರೋದಕ್ಕೆ ಅಸಲಿ ಕಾರಣವೇನು? ಯೆಮೆನ್ ನೆಲದಲ್ಲಿ ನಡೆದ ಆ ದಾಳಿಯ ಹಿಂದಿರೋ ರಹಸ್ಯವೇನು ಅನ್ನೋದರ ಕುರಿತು ಒಂದು ವರದಿ ಇಲ್ಲಿದೆ. ಡಿಸೆಂಬರ್ 30, 2025ರಂದು ಯೆಮೆನ್ನ ಮುಕಲ್ಲಾ ಬಂದರಿನ ಮೇಲೆ ಸೌದಿ ಅರೇಬಿಯಾದಿಂದ ಭೀಕರ ವೈಮಾನಿಕ ದಾಳಿ. ಯುಎಇಗೆ ಸೇರಿದ ಶಸ್ತ್ರಾಸ್ತ್ರ ಸಾಗಣೆಯೇ ಗುರಿ ಎಂದ ಸೌದಿ. ಮಿಲಿಟರಿ ಸಂಬಂಧ ಕಡಿದುಕೊಂಡ ಯುಎಇ. ಸೌದಿಯ ವಿಷನ್ 2030 ಮತ್ತು ಯುಎಇ ವಿಷನ್ 2021 ನಡುವೆ ಶುರುವಾದ ಆರ್ಥಿಕ ಅಧಿಪತ್ಯದ ಪೈಪೋಟಿ. ಸುಡಾನ್, ಲಿಬಿಯಾ ಮತ್ತು ಈಜಿಪ್ಟ್ ಆಂತರಿಕ ಕಲಹಗಳಲ್ಲಿ ಎರಡು ಭಿನ್ನ ಬಣಗಳಿಗೆ ಬೆಂಬಲ ನೀಡುತ್ತಿರುವ ಸೌದಿ, ಯುಎಇ. ಮಧ್ಯಪ್ರಾಚ್ಯದಲ್ಲಿ ಈಗ ಮಿತ್ರರ ನಡುವೆಯೇ ಮಹಾಯುದ್ಧ ಶುರುವಾಗಿದೆ. ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಮತ್ತು ಯುಎಇ ಆಡಳಿತಗಾರ ಮೊಹಮ್ಮದ್ ಬಿನ್ ಜಾಯೆದ್ ನಡುವಿನ ದೀರ್ಘಕಾಲದ ಸ್ನೇಹಕ್ಕೆ ಈಗ ಬಿರುಕು ಬಿಟ್ಟಿದೆ. ಯೆಮೆನ್ನ ಮುಕಲ್ಲಾ ಬಂದರಿನ ಮೇಲೆ ಸೌದಿ ನಡೆಸಿದ ದಾಳಿಯೇ ಇದಕ್ಕೆ ಪ್ರಮುಖ ಕಾರಣ. ಯುಎಇಗೆ ಸೇರಿದ್ದ ಶಸ್ತ್ರಾಸ್ತ್ರಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಅಂತ ಸೌದಿ ಹೇಳ್ತಿದ್ರೆ, ಇದು ಅಕ್ರಮ ದಾಳಿ ಅಂತ ಯುಎಇ ಕಿಡಿಕಾರಿದೆ. ಈ ಘಟನೆಯ ಬೆನ್ನಲ್ಲೇ ಯುಎಇ ತನ್ನ ಸೈನ್ಯವನ್ನ ಹಿಂತೆಗೆದುಕೊಳ್ಳುವ ಮೂಲಕ ಮಿಲಿಟರಿ ಸಂಬಂಧವನ್ನೇ ಕಡಿದುಕೊಂಡಿದೆ. ಒಂದು ಕಾಲದಲ್ಲಿ ಸೌದಿ ಮತ್ತು ಯುಎಇ ಬಲಗೈ ಎಡಗೈ ಇದ್ದಂತೆ ಇದ್ವು. ಇರಾನ್ನ ಪ್ರಭಾವ ಮತ್ತು ಭಯೋತ್ಪಾದನೆ ವಿರುದ್ಧ ಈ ಎರಡು ದೇಶಗಳು ಒಟ್ಟಾಗಿ ನಿಂತಿದ್ವು. 2011ರ ಬಹ್ರೇನ್ ದಂಗೆಯನ್ನ ಹತ್ತಿಕ್ಕುವಲ್ಲಿ ಈ ಮಿತ್ರ ರಾಷ್ಟ್ರಗಳು ತೋರಿದ್ದ ಒಗ್ಗಟ್ಟು ಜಗತ್ತನ್ನೇ ಆಶ್ಚರ್ಯಗೊಳಿಸಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಶತ್ರುಗಳ ವಿರುದ್ಧ ಹೋರಾಡುತ್ತಿದ್ದ ಈ ದೇಶಗಳು ಈಗ ಯೆಮೆನ್ ನೆಲದಲ್ಲಿ ಪರಸ್ಪರರ ವಿರುದ್ಧ ನಿಂತಿವೆ. ಸೌದಿ ಅಲ್ಲಿನ ಸರ್ಕಾರವನ್ನ ಬೆಂಬಲಿಸುತ್ತಿದ್ರೆ, ಯುಎಇ ಅಲ್ಲಿನ ಪ್ರತ್ಯೇಕತಾವಾದಿ ಗುಂಪುಗಳಿಗೆ ಹಣ ಮತ್ತು ಶಸ್ತ್ರಾಸ್ತ್ರ ಪೂರೈಸುತ್ತಿದೆ ಅನ್ನೋದು ಈಗಿರೋ ಗಂಭೀರ ಆರೋಪ. ಈ ವೈಷಮ್ಯಕ್ಕೆ ಕೇವಲ ಯುದ್ಧ ಕಾರಣವಲ್ಲ, ಬದಲಿಗೆ ಆರ್ಥಿಕ ಅಧಿಪತ್ಯದ ಹಪಾಹಪಿಯೂ ಕಾರಣವಾಗಿದೆ. ಇದುವರೆಗೆ ದುಬೈ ಜಾಗತಿಕ ವಾಣಿಜ್ಯ ಕೇಂದ್ರವಾಗಿ ಮೆರೆಯುತ್ತಿತ್ತು. ಆದರೆ ಈಗ ಸೌದಿ ಅರೇಬಿಯಾ ವಿಷನ್ 2030 ಅಡಿಯಲ್ಲಿ ನಿಯೋಮ್ ಎಂಬ ಅತ್ಯಾಧುನಿಕ ನಗರವನ್ನ ನಿರ್ಮಿಸಿ ದುಬೈಗೆ ಸವಾಲು ಹಾಕ್ತಿದೆ. ತನ್ನ ದೇಶದಲ್ಲಿ ಜಾಗತಿಕ ಕಂಪನಿಗಳ ಪ್ರಧಾನ ಕಚೇರಿ ಇರಲೇಬೇಕು ಅಂತ ಸೌದಿ ಹಠ ಹಿಡಿದಿರೋದು ಮತ್ತು ಯುಎಇ ಆಮದುಗಳ ಮೇಲೆ ನಿರ್ಬಂಧ ವಿಧಿಸಿರೋದು ಈ ಸ್ನೇಹದ ಕೊಂಡಿಯನ್ನ ಸಂಪೂರ್ಣವಾಗಿ ಸಡಿಲಗೊಳಿಸಿದೆ. ಒಟ್ಟಿನಲ್ಲಿ ಗಲ್ಫ್ ರಾಷ್ಟ್ರಗಳ ನಾಯಕ ಯಾರು ಅನ್ನೋ ಪ್ರತಿಷ್ಠೆಯ ಹೋರಾಟ ಈಗ ಬೀದಿಗೆ ಬಂದಿದೆ. ಯೆಮೆನ್ ಮಾತ್ರವಲ್ಲದೆ ಸುಡಾನ್ ಮತ್ತು ಲಿಬಿಯಾದಲ್ಲೂ ಈ ಎರಡೂ ದೇಶಗಳು ಬೇರೆ ಬೇರೆ ಬಣಗಳನ್ನು ಬೆಂಬಲಿಸುವ ಮೂಲಕ ಪ್ರಾದೇಶಿಕ ನಾಯಕತ್ವಕ್ಕಾಗಿ ಕಾಳಗ ನಡೆಸುತ್ತಿವೆ. ಇಬ್ಬರು ಪ್ರಭಾವಿ ನಾಯಕರ ನಡುವಿನ ಈ ಈಗೋ ವಾರ್ ಮಧ್ಯಪ್ರಾಚ್ಯದ ಶಾಂತಿ ಮತ್ತು ಭದ್ರತೆಗೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಈ ಸಂಘರ್ಷ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಇಡೀ ಜಗತ್ತು ಕುತೂಹಲದಿಂದ ಗಮನಿಸುತ್ತಿದೆ.